ಕಣ್ಣಿನ ಗುಡ್ಡೆಯಂತೆ எட்டாவது வசனத்துல கதை பாருங்க. கண்மணியை போல என்னை காத்தருளும். கண்மணியை போல என்னை காத்தருளும். கண்மணியை போல என்னை காத்தருளும் என்று சங்கீதக்காரன் சொல்கிறார். அல்லேலூயா. ಕಣ್ಣಿನ ಗುಡ್ಡೆಯಾಗಿ ಕಣ್ಮಣಿ ಕಣ್ಣಿರೋ ಆ ಕಣ್ಣಲ್ಲಿ ಒಂದು ಚಿಕ್ಕ ಮಣಿ ಇರುತ್ತೆ, ಕಣ್ಮಣಿ. அல்லேலூயா. ಆ ಕಣ್ಮಣಿಯಂತೆ ನನ್ನನ್ನ ಉನ್ನೆ ತೊಡಗಿರುವನ್ ಈ ಕಣ್ಮಣಿயை ತೊಡಗಿರದೆ ನಿನ್ನನ್ನು ಮುಚ್ಚುವನು ನನ್ನ ಕಣಿ ಗುಡ್ಡೆನ ಮುಚ್ಚುನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. அல்லேಲೂಯಾ. ಇದರಿಂದ ಆತನ ರೆಕ್ಕೆಗಳ ಮೊರೆಯಲ್ಲಿ ಇಟ್ಟುಕೊಂಡು ನನ್ನನ್ನು ಕಾಯಿ ಕಣ್ಣಿನ ಗುಡ್ಡೆಯಂತೆ ಕಾಪಾಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಕಾಪಾಡು ಅನ್ನೋ ವಿಷಯಕ್ಕಾಗಿ ನಾವು ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. அல்லேலೂಯಾ. ಈ ಕಾಪಾಡೋ ವಿಷಯದಲ್ಲಿ ಹೇಗೆ ಇದಕ್ಕೋಸ್ಕರ ಯಾರು ಪ್ರಾರ್ಥನೆ ಮಾಡಿದ್ರು, ನಮ್ಮನ್ನು ಕಾಯೋದಕ್ಕೋಸ್ಕರ ಯಾರು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ಒಂದು ವಾಕ್ಯವನ್ನು ನಾವು ಇವತ್ತು ಜ್ಞಾಪಕ ಮಾಡಿಕೊಳ್ಳೋಣ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನು ನಾವು ಓದಿ ಧ್ಯಾನ ಮಾಡಿಕೊಳ್ಳೋಣ. ಯೋಹಾನ எழுதின சுவிசேஷம் 17ஆம் அதிகாரம் 11வது வசனத்தை வாசிக்க. நான் இனி உலகத்தில் இருக்கிறேன், இவர்கள் உலகத்தில் இருக்கிறார்கள், நான் உம்மிடத்திற்கு வருகிறேன். பரிசுத்த பிதாவே நீ எனக்கு தந்தவர்கள் நான் போல ஒன்று இருக்கும்படிக்கு நீர் அவர்களை உம்முடைய நாமத்தினாலே காத்துக்கொள்ளும். அவருடைய நாமத்தினாலே காத்துக்கொள்ளும். ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರಬೇಕು ಬೇಕೆಂದು ನೀನು ಕೊಟ್ಟ ನಿನ್ನ ಹೆಸರನ್ನು ಕಾಯಬೇಕು. அல்லேலೂಯಾ. ನಾವೆಲ್ಲ ತಿಳಿತೀವಿ, ನಾವೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. நம்மள நினைக்கணும் நம்ம தான் ஜெபம் பண்றோம். இல்ல, ஆண்டவராகிய இயேசு கிறிஸ்து பிதாவுடைய சமூகத்துல அவர் ஜெபிக்கிறார். அல்லேலூயா. ತಂದೆಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು ನಾನು ಲೋಕದಲ್ಲಿರುವುದಿಲ್ಲ. அல்லேலூயா. தமிழன சொல்லுது, நான் இனி உலகத்திலே இரு. ஒரு உலகத்துல நேரம் இல்லை, டைம் ஆயிடுச்சு. அவர் போனோம், வந்தார், வளர்ந்தார், நம் பாவத்துக்காக மறித்தார், உயிர்த்தெழுந்தார், ಪರಲೋಕಕ್ಕೆ ಹೋಗಿ ಬಂದರು, ಸೇವೆ ಮಾಡಿದ್ರು, ನಮ್ಮ ಪಾಪಕ್ಕೋಸ್ಕರ ಸತ್ತರು, ಮೂರನೇ ಸತ್ತ ಜೇನಾಗಿ ಎತ್ತಿದ್ರು, ಪರಲೋಕಕ್ಕೆ ಹೋಗ್ಬೇಕು. அல்லேலூಯಾ. ಹೋಗೋದಕ್ಕೆ ಮುಂಚೆ ಯೇಸು ಕ್ರಿಸ್ತ ನಮಗೋಸ್ಕರ ಪ್ರಾರ್ಥಿಸುವಂತ ಒಂದು ಭಾಗವನ್ನು ನಾವಿಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರ ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರವಾದ ತಂದೆಯೇ, ನಾವು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ನಮ್ಮನ್ನು ಕಾಯಬೇಕಂತ. அல்லேலூಯಾ. ನೀನು ನನಗೆ ಕೊಟ್ಟಿರೋ ವಿಶ್ವಾಸನ್ನ ನೀನು ಕಾಯಬೇಕಂತೇಳಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. அல்லேலூಯಾ. ನೀನು ನನಗೋಸ್ಕರ ನನಗೆ ಕೊಟ್ಟಂತ ಜನರನ್ನ ನೀನು ಕಾಪಾಡು. நான் ஒன்றாயிருக்கிறபடிக்கு நீர் அவர்களை உம்முடைய நாமத்தினால காத்துக்கொள். உம்முடைய ನಾಮத்தினால ಕಾತುಕೊಳ್ಳು. ನಿನ್ನ ನಾಮದಲ್ಲಿ ಕಾಯಪ್ಪ. ಒಬ್ಬರನ್ನು ಕೈ ಬಿಡಬೇಡ, ಒಬ್ಬರನ್ನು ತೊಲಗಿ ಹೋಗದಂತೆ, ಒಬ್ಬರು ಪಾಪದಲ್ಲಿ ಹೋಗದಂತೆ ನನ್ನ ಜನ ನನ್ನ ರಕ್ತದಿಂದ ತೊಳೆದು ರಕ್ಷಿಸಲ್ಪಟ್ಟು ತಂದೆಯಾದ ದೇವರೇ, அல்லேலೂಯಾ. ಪ್ರಾರ್ಥನೆ ಮಾಡ್ತದ ನಮಗೋಸ್ಕರ ಯಾರು ಪ್ರಾರ್ಥನೆ ಮಾಡುವರು? ನಮಗೋಸ್ಕರ ಬೇಡಿಕೊಳ್ಳುವರು ಯಾರು? ಮನುಷ್ಯರ ಪ್ರಾರ್ಥನೆಗಿಂತ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. அல்லேலூಯಾ. ಏನಂತೇಳಿ, ಯೇಸಪ್ಪ ವಿಶ್ವಾಸಿಗಳನ್ನು ಕಾಪಾಡಿ. ಯಾಕೆ ಕಾಪಾಡಬೇಕೆಂಬ ಕಾರಣವನ್ನು ಇಲ್ಲಿ ನೋಡ್ತಾರೆ. ಅವರಿನ್ನೂ ಲೋಕದೊಳಗಿದ್ದಾರೆ,
ದೇವರು ಅವರನ್ನು ಲೋಕದಿಂದ ಆರಿಸಿಕೊಂಡರು. ಮತ್ತವರು ಈ ಲೋಕದವರಲ್ಲ. ಹಲ್ಲೆಲೂಯ. ನಾವೆಲ್ಲ ಈ ಲೋಕದವರಲ್ಲ. ಒಂದಿನ ಬರುತ್ತೆ, ನಾವೆತ್ತಲ್ಪಡ್ತೇವೆ. ಹಲ್ಲೆಲೂಯ. ನಾವೆತ್ತಲ್ಪಡ್ತೇವೆ. 14ನೇ ವಾಕ್ಯ ಓದಿದ್ರೆ ಅದರಲ್ಲೇ, நான் உம்முடைய வார்த்தையை அவர்களுக்கு கொடுத்தேன். ನಾನು ಉಮ್ಮುடைய ವಾರ್ತೆ ಅವர்களுக்கு ಕೊಡುತ್ತೇನೆ. நான் உலகத்தார் அல்லாதது போல அவர்களும் உலகத்தார் அல்ல. ನಾನು ನಿನ್ನ ವಾಕ್ಯವನ್ನು ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಇವರು ಲೋಕದವರು ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ ಲೋಕದ್ವೇಷ ಮಾಡುತ್ತೆ ನಮ್ಮ. ಯಾಕಂದ್ರೆ ಜೀವ ಇರೋವರೆಗೆ ಭೂಮಿಯಲ್ಲಿ ಇರ್ತೇವೆ. ಒಂದು ಸಮಯ ಬರುತ್ತೆ ನಾವು ಎತ್ತಲ್ಪಡ್ತೇವೆ. ಹಲ್ಲೆಲೂಯ. ಯೇಸು ಹೇಳಿದರೆ, ನಾನು ಎಲ್ಲಿರ್ತೇನೋ ನೀವು ಅಲ್ಲೇ ಇರಬೇಕು ಅಂತೇಳಿ. ನಾವು ಈ ಲೋಕ ನನ್ನ ಮಕ್ಕಳಿಗೆ ಶಾಶ್ವತವಲ್ಲ. ನಾನು ಇವರಿಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿ ನಾನು ಬಂದು ಕರೆದುಕೊಂಡು ಹೋಗಿ ನನ್ನ ಜೊತೆಗೆ ಇಟ್ಕೊಳ್ತೇನೆ. ನಾವು ಹೋಯ್ತು ಹೊರಡುತ್ತೆ, ಆಯ್ತು ಕೊಡ್ತೀವಿ, ಒಂದು ಬೆಳೆಗಳೇ ನೋಡಿಕೊಂಡು ಇಟ್ಟುಕೊಂಡು. ಹಲ್ಲೆಲೂಯ. ಅವರ ಪ್ರಾರ್ಥನೆ. ಆದರೆ ಇವರು ಈ ಲೋಕವು ಅನೇಕ ಶೋಧನೆಗಳಿಂದ, ಮೋಸದ ಆತ್ಮಗಳಿಂದ ಮತ್ತು ಅಪಾಯಗಳಿಂದ ತುಂಬಿಯಾನೆ. ನಮ್ಮ ಮಕ್ಕಳಿಗೂ ಹೋರಾಟ, ನಿಂದೆ, ಅವಮಾನ, ಶೋಧನೆ, ವೇದನೆಗಳನ್ನ ಸೈತಾನ ತರ್ತಾನೆ. ಅಪ್ಪ, ನನ್ನ ಜನರನ್ನ ನೀವೇ ಕಾಪಾಡಬೇಕು. ಹಲ್ಲೆಲೂಯ. ನೀವೇ ಕಾಪಾಡಬೇಕು. ನನ್ನ ಮಕ್ಕಳನ್ನ ನೀವೇ ಕಾಪಾಡಬೇಕು. ಜನಗಳೇ, ಎನ್ ಪಿಳ್ಳೆಗಳೇ, ನೀதான் ಕಾಡ್ತವನು. போராட்டಗಳು, ನಿಂದೆಗಳು, ಅವಮಾನಗಳು, ವ್ಯಾಧಿಗಳು, ನೋಯಿಗಳು ಮೇಲ್ಕೊಳ್ಳೋ ಪಾಕು ನಾನು ನೀதான் ಕಾಪಾಡ್ತ. ಎಲ್ಲ ರೋಗಗಳಿಂದ ನನ್ನ ಮಕ್ಕಳನ್ನ ನೀವೇ ಬಿಡಿಸಿ ಕಾಯಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ನಮಗೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಂತರಾಗಿದ್ದಾರೆ. ಹಲ್ಲೆಲೂಯ. ಪಾಸ್ಟರ್ ಮಾಡೋದಕ್ಕಿಂತ, ನಾವೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ದೊಡ್ಡ ಉಸಿರಿನಿಂದ ನಮಗೋಸ್ಕರ ದಿನನಿತ್ಯ ಎಡಬಿಡದೆ, ಅದಕ್ಕೆ ಸಮಯದಲ್ಲಿ ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಬೆಳಗ್ತಿರಂದು ಜವಮಣ್ಣಗ, ಸೋರ್ನ ಪೋಗಾಮ ಜವಮಣ್ಣಗ ಪ್ರಾರ್ಥನೆಯಲ್ಲಿ ನಿರಂತರರಾಗಿರ್ರಿ ಅಂತೇಳಿ ಹೇಳಿದ ಆತನು ನಮಗೋಸ್ಕರನು ಆತನು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ಹಲ್ಲೆಲೂಯ. ಯಾಕಂದ್ರೆ ಪ್ರಾರ್ಥನೆ ನಮಗೋಸ್ಕರ ಒಂದು ಹಿಂದೆ ಪ್ರಾರ್ಥನೆ ಕಾಯ್ತಾ ಇದೆ. ಯಾಕಂದ್ರೆ ನನ್ನ ಆನಂದವು ಇವರಲ್ಲಿ ಪರಿಪೂರ್ಣವಾಗಿರ್ಬೇಕಂತ ಯೇಸು ಆಸೆ ಪಡ್ತಾರೆ. ಒಂದು ವಾಕ್ಯ ನೋಡೋಣ. 17ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ನೋಡೋಣ. 13வது வசனம். அவர்கள் என் சந்தோஷத்தை நிறைவாய் அடையும்படி உலகத்தில் இருக்கையில் இவைகளை சொல்லுகிறேன். ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ. ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ. ಮತ್ತೆ ಪಡಿಮ. இப்பொழுது நான் உம்மிடத்திற்கு வருகிறேன். அவர்கள் என் சந்தோஷத்தை நிறைவாய் அடையும்படி உலகத்தில் இருக்கையில் இவைகளை சொல்லுகிறேன். ಆಮೆನ್. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ಇರ್ತವೆ. ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ? ಆದರೆ ಈಗ ನಿನ್ನ ಬಳಿಗೆ ಬರುವನಾಗಿದ್ದೇನೆ. ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ. ಹಲ್ಲೆಲೂಯ. ಯಾವಾಗಲೂ ನಾವು ಆನಂದ ಭರಿತರಾಗಿ, ಸಂತೋಷವಾಗಿ, ಸಮಾಧಾನವಾಗಿ, ಆಶೀರ್ವಾದವಾಗಿರ್ಬೇಕಂತೇಳಿ ಆತ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾನೆ. ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿರುವ ಈ ಮಾತುಗಳನ್ನು ಹಾಕ್ತಿದ್ದಾರೆ. ನನ್ನ ಜನರಿಗೆ ಪರಿಪೂರ್ಣವಾದ ಆನಂದ ಇದೆ. ಹಲ್ಲೆಲೂಯ. ಎಂತ ಆನಂದ ಇರ್ಬೇಕಂದ್ರೆ ಪರಿಪೂರ್ಣವಾದ ಆನಂದ ಎಂಬುದಾಗಿ ದೇವರ ವಾಕ್ಯದಲ್ಲಿ ಪರಿಪೂರ್ಣ ಆನಂದದಿಂದ ನಾವು ತುಂಬಿಸಲ್ಪಡಬೇಕೆಂಬುದಾಗಿ ಆತನ ಚಿತ್ತ. ಅದೇ 15ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನೋಡೋಣ. ಯೋಹಾನ ಬರೆಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತ, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕು. ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. என்னுடைய சந்தோஷம் உங்களில்
பிதாவுடைய சந்தோஷம் உங்களுக்குள் நிலைத்திருக்கும்படி, உங்கள் சந்தோஷம் நிறைவாய் இருக்கும்படி, உங்கள் சந்தோஷம் நிறைவாய் இருக்கும்படி இவைகளை உங்களுக்கு சொன்னேன். ಇವುಗಳೇ உங்களுக்கு சொல்கிறேன். ಹಲ್ಲೆಲೂಯಾ. ಯಾಕಂದ್ರೆ ನನ್ನಲ್ಲಿರುವಂತಹ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕಂತ ಪ್ರಾರ್ಥನೆ ಮಾಡ್ತಿದ್ದಾರಪ್ಪ. ನಮ್ಮ ಮಕ್ಕಳು ಆನಂದ ಪರಿಪೂರ್ಣವಾಗಿರ್ಬೇಕು. ನನ್ನ ಮಕ್ಕಳು ಪರಿಪೂರ್ಣ ಸಂತೋಷದಲ್ಲಿಯೂ ಪರಿಪೂರ್ಣ ಸಮಾಧಾನದಲ್ಲಿಯೂ ಪರಿಪೂರ್ಣ ಆಶೀರ್ವಾದದಲ್ಲಿಯೂ ನನ್ನಂದಿದ ಮಕ್ಕಳು ಇರಬೇಕಂತ ತಂದೆಯಾದ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಆತನ ಬಳಿಗೆ ಬರುವಾಗ ನಮ್ಮ ಪರಿಪೂರ್ಣ ಆನಂದ, ಯಾವಾಗಲೂ ಸಮಾಧಾನ. ನಮ್ಮ ಹತ್ರ ಏನೂ ಇಲ್ಲ ಅಂದ್ರು ಏನೋ ಒಂದು ಸಮಾಧಾನ ನಮ್ಮನ್ನ ಆಳ್ವಿಕೆ ಮಾಡುತ್ತೆ. ನಮಗಿಟ್ಟ ಒಣ್ಣೆಲ್ಲ ನಾನು ಒಂದು ಸಮಾಧಾನ ನಮ್ಮಳೆ ಪಾದಿರಾತು. ಹಲ್ಲೆಲೂಯಾ. ಆ ಪರಿಪೂರ್ಣವಾದ ಸಮಾಧಾನ, ಆ ಪರಿಪೂರ್ಣವಾದ ಸಂತೋಷವನ್ನ ಆತ ನಮಗೆ ಇರಬೇಕಂತಲೇ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತ ನಮಗೋಸ್ಕರ ಪ್ರಾರ್ಥಿಸುವಂತ ದೇವರಾಗಿದ್ದಾನೆ. ಅದರಿಂದನೇ ಆತ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೋಸ್ಕರ ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ. ನೋಡ್ರಿ ಎಷ್ಟು ಪ್ರೀತಿ. ನೋಡ್ರಿ, ನಾವೊಬ್ಬರನ್ನು ಪ್ರೀತಿಸಿ ಮಾಡೋದಿಲ್ಲ. ನಾವೇ ಚೆನ್ನಾಗಿರ್ಬೇಕು. ನಮ್ಮ ಪಕ್ಕದ ಮನೆಯಲ್ಲಿ ಕಷ್ಟಪಡಲಿ, ಬೇದನೆ ಪಡಬೇಕು. ನಮ್ಮ ನೆಂಟರು ಬಂದು ಬಳಗ ಸಂಕಟದಲ್ಲೇ ಇರಬೇಕು. ನಾವು ಮಾತ್ರ ಚೆನ್ನಾಗಿರ್ಬೇಕಂತ ಆಸೆ ಪಡುವಂತ ಜನ ಈ ಲೋಕದಲ್ಲಿ ನಾವಿರುವಾಗ ಅವ್ರು ಹೇಳ್ತಾರೆ, ನನ್ನಲ್ಲಿರುವಂತ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಿ. ಹಲ್ಲೆಲೂಯಾ. ಅಲ್ಪ ಸ್ವಲ್ಪ ಆನಂದ ಅಲ್ಲ, ಆ ಸಮಯಕ್ಕೆ ಮಾತ್ರ ಸಂತೋಷ ಅಲ್ಲ, ಆ ಸಮಯಕ್ಕೆ ಮಾತ್ರ ಸಮಾಧಾನ ಅಲ್ಲ, ಪರಿಪೂರ್ಣವಾದ ಸಂತೋಷ ಇರಲಪ್ಪ ನನ್ನ ಮಕ್ಕಳಿಗೆ ಅಂತೇಳಿ ನಮಗೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಎಷ್ಟೋ ವೇದನೆಗಳು ಕಷ್ಟಗಳಿದ್ದಲು ಬರುವುದು ಇರುವಾಗ ಆಲೆಗೆ ಬಂದು ಕೂತ್ರೆ ಏನೋ ಒಂದು ಸಂತೋಷ, ಏನೋ ಒಂದು ಸಮಾಧಾನ. ಹಲ್ಲೆಲೂಯಾ. ಆ ವಾರಲ್ಲ ಏನೋ ಒಂದು ಆನಂದ. ಏನು ಇಲ್ಲದಿದ್ರು ಎದ್ದಾಗಿರುತ್ತೆ, ತಿಂದೇ ಇದ್ರು ತಿಂದಾಗಿರುತ್ತೆ. ಅದೇ ಆತನ ಕೊಡುವಂತ ಪರಿಪೂರ್ಣ ಆನಂದ ಪ್ರಾರ್ಥನೆ ಮಾಡ್ತಿದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಏನಂತೇಳಿ, ಅಪ್ಪ ಇವರ ಆನಂದ ಪರಿಪೂರ್ಣವಾಗಿದೆ, ಇವರ ಆನಂದ ಪರಿಪೂರ್ಣವಾಗಿದೆ ಎಂಬುದಾಗಿ ಈ ಮಾತುಗಳನ್ನ ಮಾಡ್ತೇನೆ. ಅಂದ್ರೆ ಪ್ರಾರ್ಥನೆ ಮಾಡುತ್ತೇನೆ. ಹಲ್ಲೆಲೂಯಾ. ನಮಗೋಸ್ಕರ ಪ್ರಾರ್ಥನೆ ಮಾಡೋದೇನು, ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥದ್ದು, ನಮ್ಮನ್ನಗೋಸ್ಕರ ನಾವು ಸಂತೋಷವಾಗಿರ್ಬೇಕು, ನಾವು ಸಮಾಧಾನವಾಗಿರ್ಬೇಕು, ನಾವು ಆನಂದ ಭರಿತವಾಗಿರ್ಬೇಕು ಅನ್ನೋದೇ ಆತನ ಆಸೆ. ಹಲ್ಲೆಲೂಯಾ. ನಾವು ಹೆಂಗೆ ಆಸೆ ಪಡ್ತೇವೋ ನಾವು ಚೆನ್ನಾಗಿರ್ಬೇಕು, ನಮ್ಮಂತಿರ್ಬೇಕು, ಸಮಾಧಾನವಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು ಅಂತೇಳಿ ನಾವು ಆಸೆ ಪಟ್ಟಂತೆ ಯೇಸು ಸ್ವಾಮಿ ನಮ್ಮನ್ನು ಕುರಿತು ಆಸೆ ಪಡ್ತಾರೆ. ನನ್ನ ಮಕ್ಕಳು ಪರಿಪೂರ್ಣ ಆನಂದವಾಗಿರ್ಬೇಕು. ಪರಿಪೂರ್ಣ ಏನ ಮಾತಾಡಲ್ಲ, ಪರಿಪೂರ್ಣ ಸಂತೋಷ, ಪರಿಪೂರ್ಣ ಸಂತೋಷ. ನಮ್ಮ பிள்ளைங்க ಪರಿಪೂರ್ಣ ಸಂತೋಷವಾಗಿರ್ಬೇಕು. ಬರಬೇಕು ಕೂಡ. ಹಲ್ಲೆಲೂಯಾ. ಆ ಪ್ರತಿಗಳು ಬಂದು ನಾನು ಎಲ್ಲವನ್ನ ತೆಗೆದಾಗ್ತಾನೆ. ಪರಿಪೂರ್ಣವಾದ ಸಂತೋಷ ನಮ್ಮ ಜನರಿಗೆ ಕೊಡಪ್ಪ ಅಂತೇಳಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜ್ಞಾಪಕ ಇಟ್ಕೊಳ್ಳಿ. ಹಲ್ಲೆಲೂಯಾ. ಇವತ್ತು ನಾವು ಸಂತೋಷವಾಗಿರೋದಕ್ಕೆ ಕಾರಣ ಆತ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. நமக்காக ஜெபித்திருக்கிறதுனால தான் இன்னைக்கு பரிபூர்ண சந்தோஷத்திலையும் அந்த சமாதானத்திலையும் நம் கணங்களில் அவர் ஜெபிக்காதிருந்தா ಆತನ ಪ್ರಾರ್ಥನೆ ಮಾಡದೆ ಹೋಗಿದ್ರೆ ಹಲ್ಲೆಲೂಯಾ ಈ ಪರಿಪೂರ್ಣ ಸಂತೋಷವನ್ನ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯನೇ ಆಗ್ತದೆ. ಇನ್ನೊಂದು ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ. ಅದೇ ಅಧ್ಯಾಯದಲ್ಲೇ 17ನೇ ಅಧ್ಯಾಯ 15ನೇ ವಾಕ್ಯ ನೋಡಿ. நீர் அவர்களை உலகத்திலிருந்து எடுத்துக்கொள்ளும்படி நான் வேண்டிக் கொள்ளாமல் நீர் அவர்களை தீமையிலிருந்து காக்கும்படி வேண்டிக் கொள்கிறேன். தீமையிலிருந்து காக்கும்படி வேண்டிக் கொள்கிறேன். ಇವರನ್ನು
ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯ. ಯಾರಿಂದ ತಪ್ಪಿಸಿ ಕಾಪಾಡಬೇಕಂತ? ಕೆಡುಕನಿಂದ. ಸೈತಾನ ಮಾಡ್ತಾನೆ, ನಾವು ಯಾವಾಗಲೂ ಕೇಡು ಉಂಟು ಮಾಡೋದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಸೈತಾನ ಗರ್ಜಿಸುವ ಸಿಂಹದ ಪಾದೆಯಲ್ಲಿ ಯಾರು ಮುನ್ನುಳಿಯುವುದಾಗಿ ಎದುರು ನೋಡ್ತಾ ಇರ್ತಾನೆ. ಯಾವಾಗ ನಮಗೆ ಕಷ್ಟ ಬರಬೇಕು, ನಮ್ಮ ಸಿಸ್ಟರ್ ಹೇಳಿದ್ರಲ್ಲ, ನಾನೇನು ಎಲ್ಲ ಉಪವಾಸ ಪ್ರಾರ್ಥನೆ ಆರಾಧನೆಗೆ ಹೋಗ್ಬೇಕು ಭಾನುವಾರ ಅಂತ ಶನಿವಾರ ಎಲ್ಲ ಸಿದ್ಧತೆ ಮಾಡಿದೆ. ಸೈತಾನ ನೋಡ್ದ, ಪ್ರೇಯರ್ಗೆ ಹೋಗ್ತೇನೆ, ನೀವು ಮುಂದೆ ಆಟ ಆಡಿಸ್ತೀನಿ. ಮಗು ಜ್ವರ ತಂದ. ಹಲ್ಲೆಲೂಯಾ. ಜ್ವರ ತಂದ. ಫಸ್ಟ್ ಆರಾಧನೆ ಬಂದು ನೀವು ಪ್ರಾರ್ಥನೆ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಲಿದ್ರೆ ಇಲ್ಲೇ ಬಿಡುಗಡೆ ಆಗ್ತದೆ. ಹಲ್ಲೆಲೂಯಾ. ಆದ್ರೆ ನಾವೇನ್ ಮಾಡಿದ್ವಿ? ಡಾಕ್ಟರ್ನ ಎದುರು ಮಾಡಿ, ಡಾಕ್ಟರ್ ಹತ್ರ ಹೋದ್ರೆ ಚೆನ್ನಾಗಿ. ಪರಮ ವೈದ್ಯರು ಡಾಕ್ಟರ್ಗೆ ಜ್ಞಾನ ವಿವೇಕಗಳನ್ನು ಕೊಟ್ಟು ಫಸ್ಟ್ ಆಪರೇಷನ್ ಮಾಡಿದ್ದೆ ನಮ್ಮ ದೇವರು. ಹಲ್ಲೆಲೂಯಾ. ಆದಾಮನಿಗೆ ಮಣ್ಣಿನಿಂದ ಸೃಷ್ಟಿ ಮಾಡಿ ಅವನ ಜೀವ ಶ್ವಾಸ ಕೊಟ್ಟು ಅವನ ಒಬ್ಬಟ್ಟಿಗನಾಗಿದ್ರೆ ಸರಿಯಲ್ಲ ಅಂತೇಳಿ ಫಸ್ಟ್ ಆಪರೇಷನ್ ದೇವರು ಆದಾಮನಿಗೆ ಮಾಡ್ತಾರೆ. ಆಪರೇಷನ್ ಮಾಡಿ ಗಾಢ ನಿದ್ರೆ ಬರ ಮಾಡಿ ಅವರೇ ಇಂಜೆಕ್ಷನ್ ಕೊಟ್ಟರು. ಗಾಢ ನಿದ್ರೆ ಬರ ಮಾಡಿ ಪಕ್ಕೆಯನ್ನು ಒಂದು ಎಲುಬನ್ನು ತೆಗೆದು ಸ್ತ್ರೀಯಂಗ ಮಾಡಿ ಅದನ್ನು ಮಾಂಸದಿಂದ ಮುಚ್ಚಿ ಅಕ್ವಮದಿಂದ ಹೊರಗೆ ಬರ ಮಾಡಿ ಅವುಗಳನ್ನ ಅದನ್ನು ಮುಂದೆ ತಂದು ನಿಲ್ಲಿಸಿ, ನೋಡಪ್ಪ, ನಿನಗೆ ಸಾರಿಯಾದ ಒಂದು ಸಹಕಾರಿಯನ್ನು ತಂದಿದ್ದೇನೆ. ನೀವು ಒಬ್ಬನಾಗಿದ್ದಿದ್ದೆ ಅಪ್ಪ ನನಗೆ ಸರಿ ಕಾಣಲಿಲ್ಲ, ಅದರಿಂದ ನೀವು ಸರಿಯಾದ ಜೋಡಿ ಬೇಕು ಅಂತೇಳಿದೆ. ಅವುಗಳನ್ನ ಸೃಷ್ಟಿ ಮಾಡಿದೆ. ಹಲ್ಲೆಲೂಯಾ. ಇನ್ನೊಂದು ದಿನ ಅದು ಮುಂದೆ ಮಾಡ್ತೀನಿ. ಆದ್ರೆ ಇಲ್ಲಿ 10ನೇ ಪರಮ ವ್ಯಕ್ತಿ, ಅವರಿಂದ ಎಲ್ಲ ಸಾಧ್ಯ. ಹೇಳ್ರಿ, ಸತ್ತ ಮನುಷ್ಯನರು 3ನೇ ಸಮಾಧಿಯಲ್ಲಿ ಇಡಲ್ಪಟ್ಟಂತ ಮನುಷ್ಯನ ಜೀವಂತವಾಗಿ ಉಳಿಸಿದಂತ ದೇವಾದಿ. ಅವರಂತ ದೇವರು ಬೆಲೆ ನಮಗೋಸ್ಕರ ತನ್ನ ಜೀವನ ಕೊಟ್ಟು, ನಮಗೋಸ್ಕರ ತನ್ನ ಶರೀರದಲ್ಲಿ ಒಂದೊಂದು ಹನಿಯನ್ನ ರಕ್ತಧಾರೆಯಾಗಿ ನಮಗೋಸ್ಕರ ಚೆಲ್ಲುತ್ತೆ. ನಾವು ಮಾಡಿದಂತ ಪಾಪಗಳಿಗೋಸ್ಕರ 2000 ವರ್ಷಗಳ ಮುಂದೆ ಅಕಲ್ವಾರಿ ನಮ್ಮ ಕೈಗಳು ಮಾಡಿದ ಪಾಪಕ್ಕೋಸ್ಕರ ಅವ್ರ ಕೈಗಳಲ್ಲಿ ಮೊಳೆ ಜಡಿಯಲ್ಪಟ್ಟ ರಕ್ತ ಚೆಲ್ಲಿ, ನಮ್ಮ ಕಾಲು ಮಾಡಿದ ಪಾಪಕ್ಕೋಸ್ಕರ ಆತನ ಕಾಲಲ್ಲಿ ಮೊಳೆ ಜಡಿಯಲ್ಪಟ್ಟ ರಕ್ತ ಚೆಲ್ಲಿ, ನಮ್ಮ ತಲೆಯಲ್ಲಿ ಪಾಪದ ಯೋಚನೆ ಮಾಡಿದ್ರಿಂದ ನಮ್ಮ ತಲೆ ಪಾಪ ಮಾಡಂತ ತಲೆಯಲ್ಲಿ ಮುಳ್ಳಿನ ಕಿರೀಟ ಒಡೆಯಲ್ಪಟ್ಟು ರಕ್ತ ಚೆಲ್ಲಿ, ನಮ್ಮ ಹೃದಯದಲ್ಲಿ ಎಷ್ಟೋ ಪಾಪದ ಆಸೆ ತುಂಬಿರೋದ್ರಿಂದ ತನ್ನ ಪಕ್ಕೆ ತೆಗೆಯಲ್ಪಟ್ಟು ರಕ್ತ ಚೆಲ್ಲಿ, ತಲೆಯಿಂದ ಕಾಲವರೆಗೂ ನಾವು ಮಾಡಿದಂತ ಒಂದೊಂದು ಪಾಪಕ್ಕೋಸ್ಕರ ಯೇಸು ಕ್ರಿಸ್ತನ ರಕ್ತದಲ್ಲಿ ರಕ್ತ ಚೆಲ್ಲುತ್ತದೆ. ಹಲ್ಲೆಲೂಯಾ. ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನ ತೊಳೆದು ಶುದ್ಧೀಕರಿಸುತ್ತದೆ. ಯೇಸುವಿನ ರಕ್ತ ಎಲ್ಲ ಪಾಪಕ್ಕೋಸ್ಕರ ತನ್ನ ರಕ್ತವನ್ನ ಕ್ರಯವಾಗಿ ಕೊಟ್ಟು ನಮ್ಮನ್ನು ಬಿಡಿಸಿಕೊಂಡು, ಅವ್ರು ನಮ್ಮನ್ನ ಕೆಡುಕನ್ನು ಕೈ ಬಿಡ್ತಾರ, ತೀಮೆಗೆ ಉಡುವಾರ, ತೀಮೆ செய்ய ಉಡುವಾರ, ಕೆಡುಕು ನಮ್ಮ ಹತ್ರ ಬರಕ್ ಬಿಡ್ತಾರ. ಹಲ್ಲೆಲೂಯಾ. ಕೊಡೋದಾದ್ರೆ ಯಾಕೆ ಪ್ರಾರ್ಥನೆ ಮಾಡ್ತಿದ್ದಾರಪ್ಪ? ಇವರನ್ನು ಲೋಕದೊಳಗೆ ತೆಗೆದುಕೊಂಡು ಹೋಗುವುದಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. தீமை என்று காக்கும்படியான வேண்டிக் கொள்கிறேன் என்று ஜெபம் பண்றேன். தீமை ಕೆಡುಕು ನಮ್ಮ ಕೆಡಿಸೋದಕ್ಕೆ ಕಾಯಿಸ್ತೀವಿ. ನಮ್ಮ ಸಿಸ್ಟರ್ ಸಾಕ್ಷಿ ಕೊಟ್ಟರು. ನಮ್ಮ ಯಜಮಾನರು ಶರಾಬೆಲ್ಲ ಕುಡಿದು ಬಿಟ್ಬಿಟ್ರು, ಬೀಡಿ ಕುಡಿತಾ ಇದ್ದಾರೆ. ಒಂದು ಗಂಟೆ ಬಂದ್ಬಿಡ್ತು ಗಂಟಲಲ್ಲಿ. ಹಲ್ಲೆಲೂಯಾ. ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದೆಲ್ಲ ಕ್ಯಾನ್ಸರ್ ಗಡ್ಡೆ ಹಾಕ್ಬಿಟ್ಟಿದ್ರೆ ಎಲ್ಲ ಕೊಯ್ದು ಕರೆಂಟ್ ಕೊಟ್ಟು ಸುಟ್ಟು ಎಲ್ಲ ನಾಶ ಹೋಗ್ಬಿಟ್ಟು. ಆದ್ರೆ ಪ್ರಾರ್ಥನೆ, ಹಲ್ಲೆಲೂಯಾ, ಅನೇಕ ವರ್ಷಗಳಿಂದ ವಿಶ್ವಾಸ ಇರುವುದರಿಂದ ದೇವರನ್ನ ಕ್ಷಮಿಸಿ ಆ ಕಾಯಿಲೆಯಿಂದ ಬಿಡುಗಡೆ ಕೊಟ್ಟರು. ಹಲ್ಲೆಲೂಯಾ. ವ್ಯಾಧಿಯಿಂದ ಬಿಡುಗಡೆ ಕೊಡ್ತಾರೆ. ಎಲ್ಲ ಕ್ಯಾನ್ಸರ್ ಆಗಿದ್ದರಿಂದ
நல்லா கீழ்ச்சி கரண்ட் கொடுத்து சுட்டு சோர்பவாத விலப்பட்டு ಬಂದಾಗ್ತದೆ. ಆದ್ರೆ ಪರಮ ವೈದ್ಯರು ಕೇಡಿನಿಂದ ತಪ್ಪಿಸಿ ಕಾಪಾಡು. ಕೇಡು ನಮ್ಮನ್ನ ಆವರಿಸಿಬಿಡ್ತಾರಂತೆ. ಪಾಪ ನಮ್ಮ ಹುಡುಕಿ ಬರುತ್ತೆ. ನಾವು ಬೇಡ ಅಂದ್ರೆ ನಮ್ಮ ಹತ್ರ ಹೊಡಿ ಬಿಡುತ್ತೆ. ನಮ್ಮನ್ನು ಹಾಕೊಳಕ್ ನೋಡುತ್ತೆ, ನಮ್ಮ ಮುದ್ದಿಡಕ್ ನೋಡುತ್ತೆ, ಕಣ್ಣಿನಿಂದ ಮಾತನಾಡುತ್ತೆ, ಕೈ ಸನ್ನೆಯಿಂದ ನಮ್ಮನ್ನು ಮಾತಾಡುತ್ತೆ. ನಮ್ಮ ಯಾವಾಗಲೂ ಕೆಡವಬೇಕು. ನಾವು ಕೆಟ್ಟ ಕರ ಇಡಬೇಕು, ದೇವ್ರ ಮಕ್ಕಳಾಗಿರ್ಬಾರ್ದು, ಪಾಪಿಯಾಗಿರ್ಬೇಕು. ಪಾಪದ ಸಂಬಳ ಮರಣ ಆಗಿರ್ಬೇಕು. ನಾವು ಯಾರು ನಿತ್ಯ ರಾಜ್ಯಕ್ಕೆ ಹೋಗ್ಬಾರ್ದು, ಪರಲೋಕ ರಾಜ್ಯಕ್ಕೆ ಹೋಗ್ಬಾರ್ದು. ನಾವೆಲ್ಲ ನರಕದಲ್ಲಿ ಬೆಂಕಿ ಗಂಧಕರು ಕೆರೆಯಲ್ಲಿ ಅಯ್ಯೋ ಅಪ್ಪ ಅಮ್ಮ ಕೂಗ್ತಾ ಇರ್ಬೇಕು. ಅದು ದೇಶ ಪ್ರಾರ್ಥನೆ. ನನ್ನ ಮಕ್ಕಳು ಕೆಡುಕನಿಂದ ಕೇಳಿನಿಂದ ನೀವು ತಪ್ಪಿಸ್ಬೇಕು. ಒಬ್ಬರಾದ್ರೂ ಕೆಟ್ಟು ಹೋಗ್ಬಾರ್ದು, ಒಬ್ಬರಾದ್ರೂ ನಾಶವಾಗಬಾರ್ದು. ಯಾಕಂದ್ರೆ ಈ ಲೋಕದಲ್ಲಿ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನ ರೂಪಕ್ಕೆ ಕಳಿಸಿಕೊಟ್ಟನು. ಒಬ್ಬರಾದ್ರೂ ನಾಶ, ಎಲ್ಲ ನಿತ್ಯ ಜೀವ ಪಡೆಯಬೇಕಂತೇಳಿ ಆತ ನಮಗೋಸ್ಕರ ಕಳಿಸ್ತಾರೆ. ಅದರಿಂದ ಅವ್ರು ಬಂದು ಏನೋ ಬಂದರು, ಶಿಲ್ರಿ ಸತ್ತರು, ರಕ್ತ ಚೆಲ್ಲಿದ್ರು, ಹಂಗೆ ಹೋಗ್ಲಿಲ್ಲ. ನನ್ನ ನಂಬಿದ ಮಕ್ಕಳು, ನನ್ನ ವಿಶ್ವಾಸ ಯಾರ್ಯಾರು ಆತ ಮೇಲೆ ನಂಬಿಕೆ ಇಟ್ಟರು ಅವ್ರ ದೇವರ ಮಕ್ಕಳಾಗುವ ಅಧಿಕಾರವನ್ನ ನಮಗೆ ಕೊಟ್ಟಿರುವ ನನ್ನ ಮಕ್ಕಳು, ಅಧಿಕಾರ ಹೊಂದಿರುವಂತ ನನ್ನ ಮಕ್ಕಳು ಏನಿಂದ ಕೇಳಿನಿಂದ ತಪ್ಪಿಸಿ ಕಾಪಾಡಬೇಕು. ಒಂದು ಕೇಳು ನಮ್ಮ ಮಕ್ಕಳನ್ನು ಮುಟ್ಟಬಾರದು, ಒಂದು ಕೇಳು ನಮ್ಮ ಮಕ್ಕಳನ್ನು ಆವರಿಸಿಕೊಳ್ಳುವ. ದೇವರು ಪ್ರಾರ್ಥನೆ ಮಾಡ್ತಾರೆ. ಕೇಳು ನಮ್ಮ ಹುಡುಗಿ ಬಂದರು ನಮ್ಮ ಮುಟ್ಟಕ್ಕೆ ಅಧಿಕ ಆಹ್ವಾನ ಕೊಟ್ರೆ ಮಾತ್ರ, ಅದು ನಮ್ಮೊಳಗೆ ಬಾ ಅಂತ ಹೇಳಿದ್ರೆ ಮಾತ್ರ ನಮ್ಮೊಳಗೆ ಮನಸ್ಸು. ಇಲ್ಲಾಂದ್ರೆ ನಮ್ಮನ್ನು ಮುಟ್ಟೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ. ಯಾಕಂದ್ರೆ ನಮ್ಮನ್ನು ಗಟ್ಟಿಸುವ ಸಿಂಹದ ಬಾಧ್ಯತೆ ಯಾರ ಮಂಗಲಿ ಅಂತ ಹುಡುಕ್ತಾ ತಿರುಗುತ್ತಾ ಇದ್ದಾನೆ. பிசாசானவன் கர்ஜிக்கிற சிங்கத்தைப் போல யாரும் விளங்கலாம் என்று எகத்தேடி திரிகிறோம். ಸಮಯ ಕಾಯ್ತಾ ಇದ್ದಾನೆ. ಒಂದು ಸುಳ್ಳು ಹೇಳಿ, ಒಂದು ಮೋಸ ಮಾಡಲಿ, ಒಂದು ಅನ್ಯಾಯ ಮಾಡಲಿ, ಒಂದು ಕೆಟ್ಟ ಮಾತಾಡಲಿ, ಒಂದು ಬೀಡಿ ಕುಡಿಲಿ, ಒಂದು ಶರಾಬ್ ಕುಡಿಲಿ, ಏನಾದರೂ ಮಾಡಿ ನಮ್ಮನ್ನ ಕೆಡಿಸ್ಬೇಕು. ನಾವು ದೇವರು ನಮ್ಮನ್ನು ನೋಡುವಾಗ ನಾವು ಕೆಟ್ಟವರಾಗಿ ಕಾಣಲ್ಪಡಬೇಕು. ಅದೇ ನೋಡ್ರಿ, ಆಗ ಅವನು ದಿನನಿತ್ಯ ದೇವರು ಬಂದು ಸಂದೇಶ ಮಾತಾಡ್ತಾ ಇದ್ರು. ಯಾವಾಗ ಕೆಡುಕನೋ ಅವರನ್ನು ಕೆಡಿಸಿದ್ರು. ದೇವರು ಹೇಳ್ತಾರೆ, ಯಾಕೆ ಅಲ್ಲೇಲೂಯ. ಆ ಕೊಟ್ಟಂತ ಆಶೀರ್ವಾದ, ಆ ಕೊಟ್ಟಂತ ಎಲ್ಲ ಊಟ, ಎಲ್ಲ ಆಶೀರ್ವಾದಗಳನ್ನ ದೇವ್ರು ಕಿತ್ಕೊಂಡ್ಬಿಡಿ. ಅಲ್ಲೇಲೂಯ. ಯಾಕೆ ಇಟ್ಕೊಳ್ರಿ? ಏನ್ ಕಿತ್ಕೊಂಡ್ರು? ಆದ ಅವನಿಗೆ ಕೊಟ್ಟಂತ ಎಲ್ಲ ಆಶೀರ್ವಾದವನ್ನ ದೇವ್ತಾ ಇದ್ದಾರೆ. ನೀ ಕೆಡುಕನ್ ಮಾತಾಡುವಾಗ ಕೇಳ್ತೇನೆ, ನೀವು ಕೆಟ್ಟೋದ್ರೆ ತಾನೆ ನಿಮಗೆ ಆಶೀರ್ವಾದ. ಆಗ ಜನ ಕೊಡ್ತಾಯಿ ಏನೇ ತೋಟದಲ್ಲಿ ಬೆವರಿಗೆ ಬಿಡದೆ ಸುಖವಾಗಿ ತಿನ್ಕೊಂಡು ತಿರುಗೋದಿಕ್ಕೆ ಕಷ್ಟ ಆಯ್ತಲ್ಲ ನಿಮಗೆ. ಬೇಡ, ಎಲ್ಲ ಆಶೀರ್ವಾದಕ್ಕೆ ನಾವೆಲ್ಲಿ ಕೆಟ್ಟು ಹೋಗ್ತೀವೋ, ಎಲ್ಲಿ ಕೆಟ್ಟು ನಾವು ಕೇಳಿಗೆ ಸಿಕ್ಕಾಕೊಂಡು ಸೈತಾನ ಕಾರ್ಯಗಳಿಗೆ ನಾವು ಸ್ಥಳ ಕೊಡ್ತೇವೋ, ಆಗ ನಮಗೆ ಕೊಟ್ಟಿರುವಂತ ಎಲ್ಲ ಆಶೀರ್ವಾದ ದೇವ್ರು ತಗೊಂಡ್ಬಿಡ್ತಾರೆ. ಬೇಡ, ಏನಿಗೆ ಕೊಡ್ಬೇಕು? ಅಲ್ಲೇಲೂಯ. ಯಾರು ನಂಬಿಗಸ್ತರಿರ್ತಾರೋ, ಯಾರು ಆತನಿಗೆ ಭಯಭಕ್ತಿಯಿಂದ ನಡ್ಕೊಳ್ತಾರೋ ಅವ್ರನ್ನ ನಾನು ಆಶೀರ್ವದಿಸೇ ಆಶೀರ್ವದಿಸ್ತೇನೆ. ಕೆಡುಕನನ್ನು ಆಶೀರ್ವದಿಸಿದ್ರೆ ಇನ್ನು ನಮ್ಗೆ ದೇವ್ರ ಭಯ ಇಲ್ಲಿರುತ್ತೆ. ಬೆಳಗ್ಗೆ ತಪ್ಪು ಮಾಡಿದ್ರು ದೇವ್ರು ನನ್ನನ್ನು ಆಶೀರ್ವಾದ ಇಲ್ಲ ಕಿತ್ಕೊಂಡ್ಬಿಡ್ತಾರೆ. ವಾಕ್ಯ ದೇವ್ರು ಬೆಚ್ಚನೆ ಆದ ನಿರ್ಮಾಣವಾಗಿರುವಾಗ ಕರ್ತುடைய ಆಶೀರ್ವಾದ ಎಪ್ಪ ಬಿಟ್ಟು ಹೋಚು ನಿರ್ಮಾಣ ಮಾಡಿ. ಯಾವಾಗ ದೇವರ ಆಶೀರ್ವಾದ ಬಿಟ್ಟು ಹೋಯ್ತು ನಾವು ಬೆತ್ತೆ ಆದ್ರೆ ಎಂಬುದಾಗಿ ನೋಡ್ತೇವೆ. ಅವಾಗೂ ನಾವು ಬೆತ್ತೆ ಇದ್ದೇವೆ. ಪಾಪದ ಕಣ್ಣು ಬಿಚ್ಚಲ್ಪಡ್ತು, ಆತ್ಮಿಕ ಕಣ್ಣು ಬಿಟ್ಟು ದೇವ್ರ ಪ್ರಾರ್ಥನೆ ಮಾಡ್ತಾರೆ. ಅಪ್ಪ, ಈ ಕೆಡುಕನಿಂದ ನಮ್ಮ ಮಕ್ಕಳನ್ನ ರಕ್ಷಿಸ. ಒಬ್ಬ ಆದವರನ್ನ ಬಿಟ್ಬಿಟ್ಟೆ, ಆದ್ರೆ ಈಗಿರೋ ನನ್ನ ಮಕ್ಕಳನ್ನ ನಾನು ಬಿಡಕ್ಕಾಗಲ್ಲ, ನಾನು ಇವರನ್ನು ಬಿಡಕ್ಕಾಗೋದಿಲ್ಲ. ನೀನು ರಕ್ಷಿಸಬೇಕು,
ನೀನು ಕಾಪಾಡಲೇಬೇಕು. ನೋಡ್ರಿ ಎಷ್ಟು ನಮ್ಮ ಪ್ರೀತಿ. ಹಲ್ಲೆಲೂಯಾ. ಬೇಡಿಕೊಳ್ಳಿ ಕೊಡಲ್ಪಡುತ್ತದೆ ಅಂತ ಹೇಳಿದ ಆತನು ನಮಗೋಸ್ಕರ ಬೇಡ್ತಾ ಇದ್ದಾರೆ. ನಮ್ಮ ಕಾಕ ಜೋಮ್ ಮಾಡ್ರ ನಾವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂದೆ ನೋಡ್ತೀವಿ. ಪ್ರಾರ್ಥನೆ ಸಮಯದಲ್ಲೂ ಬಂದು ಪ್ರಾರ್ಥನೆ ಮಾಡಲ್ಲ. 72 ಗಂಟೆ ಚೈನ್ ಪ್ರಯರ್ ಇಟ್ಟಿದ್ದೇವೆ. ಮನೆಯಲ್ಲಿ ಸುಮ್ಮನೆ ಆದ್ರೂ ಕುತ್ಕೊಂಡು ಕಾಲ ಕಳೀತಾರೆ. ಬಂದ ಅರ್ಧ ಗಂಟೆ ಪ್ರಾರ್ಥನೆ ಮಾಡುವಾಗ ಅನ್ನೋದು ಇಲ್ಲ. ಎಷ್ಟೊತ್ತಾದ್ರೂ ಸುಮ್ಮನೆ ಮಾಡ್ತಿರ್ತಾರೆ. ಏನ್ ಬೇಕಾದ್ರೂ ಮಾತಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಿರ್ತಾರೆ. ಅಯ್ಯೋ ಚೈನ್ ಪ್ರಯರ್ ನಡೀತಾರೆ, ಒಂದು ಅರ್ಧ ಗಂಟೆ ಆದ್ರೆ 1 ಅವರ್ ಆದ್ರೂ ನಾನು ಪ್ರಾರ್ಥನೆ ಮಾಡ್ಬರ್ಬೇಕು. ಅದಾ ಇಲ್ಲ ನಾನು. ಹಲ್ಲೆಲೂಯಾ. ಯಾಕಂದ್ರೆ ಕೆಡುಕ ನಮ್ಮನ್ನು ಕೆಡಿಸ್ತಾನೆ. ನಾಳೆ ಹೋದ್ರಾಯ್ತು, ಬರೋಬರ ಹೋದ್ರೆ ಅವನು ನಮ್ಮನ್ನು ಕೆಡಿಸ್ತಾನೆ. ಪ್ರಾರ್ಥನೆ ಮಾಡಕ್ ಬಿಡಲ್ಲ, ಚೈನ್ ಪ್ರಯರ್ ಬರಕ್ ಬಿಡಲ್ಲ. ಉಪವಾಸ ಪ್ರಾರ್ಥನೆ ಇರುತ್ತೆ ಸಭೆಯಲ್ಲಿ, ಪ್ರಾರ್ಥನೆಗೆ ಬರೋದಕ್ಕೆ ಇಷ್ಟನೇ ಪಡಲ್ಲ. ಬೇಕಾದಾಗಲೆಲ್ಲ ಮನೇಲಿ ಆರಾಮಾಗಿ ಮಾಡ್ತಾರೆ. ಏನ್ ಮಾಡಿದ್ರಿ ಮನೆ ಕೆಲಸ ಮುಗಿತಾನೆ. ಹಲ್ಲೆಲೂಯಾ. ಅದೇ ಸಂಕಟ ವೇದನೆ ಇದ್ರೆ ಮನೆ ಕೆಲಸ ಎಲ್ಲ ಫಸ್ಟ್ ಜೀವ ಕಾಪಾಡ್ಕೋಬೇಕು. ಇವಾಗ ಆರಾಮಾಗಿದ್ದೀವಲ್ಲ, ಮನೆ ಕೆಲಸ ಮುಗಿತಾ ಇಲ್ಲ. ಸಂಕಟ ಇದ್ದಾಗ ನಾವು ಊಟ ಎದ್ರು ಬಟ್ಟೆ ಎದ್ರು ಕಡೆ ಉಪವಾಸ ಮಾಡ್ತೀವಿ. ನಾವು ಪಾತ್ರ ಬಿದ್ದಿದ್ದ ಆಶೀರ್ವಾದ ನೋಡ್ಕೋಬೇಕು. ಈ ರೋಗದಿಂದ, ಈ ಬಾಧೆಯಿಂದ, ಕಣ್ಣೀರಿನಿಂದ, ಈ ಕಷ್ಟದಿಂದ, ಈ ನಿಂದೆಯಿಂದ, ಅವಮಾನದಿಂದ, ಈ ಬಡತನದಿಂದ, ದರಿದ್ರದಿಂದ ಬಿಡುಗಡೆ ಆಗ್ಬೇಕಲ್ಲ. ಈ ಆಶೀರ್ವಾದ ಬಂದಿದ್ದು ಬರೋ ಈ ಭಾನುವಾರ ಬೇಡ, ಬರ್ರಿ ಕೆಡಿಸ್ತಾನೆ. ನೀನು ಪ್ರಾರ್ಥನೆ ಮಾಡಿದಂತೆ ಕೆಡಿಸ್ತಾನೆ, ಪ್ರಾರ್ಥನೆ ಮಾಡದಂತೆ ಕೆಡಿಸ್ತಾನೆ, ನೀನು ವಾಕ್ಯ ಓದಂತೆ ನಿನ್ನನ್ನು ಕೆಡಿಸ್ತಾನೆ. ನಿನಗೂ ದೇವರಿಗೂ ಐಕ್ಯತೆಯನ್ನು ದೂರ ಮಾಡ್ತಾನೆ. ದೇವರು ನಿನಗಿರುವಂತ ಒಡನಾಟವನ್ನ ದೂರ ಮಾಡ್ತಾನೆ. ಅದರಿಂದ ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಅಯ್ಯ ಕೆಡುಕಿನಿಂದ ನನ್ನ ಮಕ್ಕಳನ್ನ ರಕ್ಷಿಸಿ ಕಾಪಾಡು. ತೀಮೆ ಇಲ್ಲದೆ ಮಕ್ಕಳ ಬಿಡುವಿದ್ದೆ ಕಾಪಾಡು. ನಮ್ಮ ಬೆಳಗ್ಗೆ ತೀಮೆಲ್ಲ ಕೆಡಿಸ್ತ ನಷ್ಟಪಟ್ಟು ಹೋಗಂದ ಆತ್ಮ, ನರಗತಿಗೆ ಹೋಗಂದ ಆತ್ಮ. ಗುರುವರು ಕೆಟ್ಟು ಹೋಗಬೇಡ, ಗುರುವರು ನಷ್ಟಪಟ್ಟು ಹೋಗಬೇಡ. ಒಬ್ಬರಾದ್ರೂ ಕೆಟ್ಟು ಹೋಗ್ಬಾರ್ದು, ಒಬ್ಬರಾದ್ರೂ ನಾಶವಾಗಬಾರ್ದು. ಹೇಳ್ರಿ, ಪ್ರಾರ್ಥನೆ ಮಾಡ್ತೀವಿ. ಯಾರು ಅಯ್ಯ ಯಾರು ಪ್ರಾರ್ಥನೆ ಮಾಡ್ತಿದ್ದಾರೆ? ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಒಬ್ಬರಾದ್ರೂ ಕೆಟ್ಟು ಹೋಗಬಾರ್ದು, ಕೆಡುಕನಿಗೆ ಸಿಕ್ಕಾಕೊಂಡು ಕೆಟ್ಟು ಹೋಗಬಾರ್ದು. ಒಂದು ಸುಳ್ಳು ಹೇಳಿದ್ರೆ ತಪ್ಪಿಲ್ಲ ಬಿಡ್ರಿ, ಒಂದು ಚಿಕ್ಕ ಮೋಸ ಮಾಡಿದ್ರೆ ತಪ್ಪಿಲ್ಲ ಬಿಡ್ರಿ. ಕೆಡುಕ ಕೆಡಿಸ್ತಾನೆ. ಈ ಅನ್ನ ತಿನ್ನೋಡು ನೀನು ಕಣ್ ಬಿಚ್ಚಲ್ಪಡುತ್ತೆ. ಅಯ್ಯೋ ಮುಟ್ಬೇಡ ಅಂತ ಹೇಳಿದ್ದಾರೆ, ತಿನ್ಬೇಡ ಅಂತ ಹೇಳಿದ್ದಾರೆ. ಸುಮ್ಮನೆ ಹೇಳಿರ್ತಾರೆ, ನೀನು ತಿನ್ನೋಡು ನಿನ್ ಕಣ್ ಬಿಚ್ಚಲ್ಪಡುತ್ತೆ. ಅವ್ರು ತಿಂದ ಮೇಲೆ ಪಾಪದ ಕಣ್ ಬಿಚ್ಚಲ್ಪಡುತ್ತೆ. ಅಲ್ಲೆಲ್ಲೂ ಹೇಳಿ. ಅದೇ ರೀತಿ ಕೆಡುಕನು ನಮ್ಮನ್ನು ಕೆಡಿಸುವುದಕ್ಕೆ ಅನೇಕ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ನಾವೊಬ್ಬರು ಆದರೂ ಸ್ವರ್ಗ ದೇವರ ರಾಜ್ಯಕ್ಕೆ ಹೋಗದಂತೆ, ನಿತ್ಯ ನರಕೆಂಬ ಬೆಂಕಿ ಗಂಧ ಕೂರಿಯುವ ಕೆರೆ, ಅಲ್ಲಿ ಕಚ್ಚಹುಳ ಸಾಯುವುದಿಲ್ಲ, ಬೆಂಕಿ ಮಾರುವುದಿಲ್ಲ, ಯುಗ ಯುಗಾಂತರ. ನಮಗೆ 70 ವರ್ಷ, ಬಲ ಹೆಚ್ಚಿದ್ರೆ 80 ವರ್ಷ. ಹಲ್ಲೆಲೂಯಾ. ನಮ್ಮ ಜೀವನ ಮುಗಿದೋಗ್ಬಿಡ್ತು. ಈ ಲೋಕದ ಯಾತ್ರೆ ಮುಗಿದೋಯ್ತು. ಸತ್ ಮೇಲೆ ಒಂದು ಜೀವನ ಇದೆ, ಅಲ್ಲಿ ಸಾವಿಲ್ಲ. ಇಲ್ಲಿ ಸಾವು ನಾವು ಹುಡುಕೋಬಹುದು, ವಿಷ ಹುಡುಕೋಬಹುದು, ಸಾಯ್ಬೋದು, ನೇಣಾಕೋಬಹುದು. ಅಲ್ಲಿ ಕೈ ಬಿಟ್ಬಿಟ್ಟಾರ, ರಕ್ತ ಚೆಲ್ಲಿ ಸಾಯ್ಬೋದು, ಬಿಲ್ಡಿಂಗ್ ಮೇಲಿಂದ ಆರ್ಬಿಟ್ಟು ಸಾಯ್ಬೋದು, ಮರಣ ಹೆಂಗೋಕ್ಕಾದ್ರೂ ಬರುತ್ತೆ. ಆದರೆ ಈ ಶಾರೀರಿಕವಾದ ಮರಣ ಆದ್ಮೇಲೆ ಮತ್ತಿದಕ್ಕೆ ಸಾವಿಲ್ಲ. ಯುಗ ಯುಗತ್ತಲ್ಲ. ಬೆಂಕಿ ಗಂಧಗಳ ಕೆರೆಯಲ್ಲಿ ಅಯ್ಯೋ ಅಯ್ಯೋ ಅಮ್ಮ ಅಮ್ಮ ಅಪ್ಪ, ಅಯ್ಯೋ 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 ಮಾತು ಕೇಳಿದ್ರೆ ಚೆನ್ನಾಗಿತ್ತಲ್ಲ, ನಾನು ಚೆನ್ನಾಗಿದ್ದಿದ್ರೆ ಆಗಿತ್ತಲ್ಲ, ನಾನು ಯಾಕೆ ತಪ್ಪು ಮಾಡಿಬಿಟ್ಟೆ, ನಾನು ಯಾಕೆ ತಪ್ಪು ಮಾಡ್ಬೇಕಾಗಿತ್ತು, ಅಯ್ಯೋ ದೇವ್ರ ನನಗೆ ಹೇಳ್ಬೋದಾಗಿತ್ತಲ್ಲ, ಅಯ್ಯೋ ಪಾಸ್ಟ್ ಹೇಳ್ಬೋದಾಗಿತ್ತಲ್ಲ, ನಾನು ಹೆಂಗಾದ್ರೂ ತಿದ್ಕೊಂಡ್ಬಿಡ್ತಿದ್ನಲ್ಲ, ನನಗೆ ಗೊತ್ತಿಲ್ವಲ್ಲ ಇದೊಂದು ಚಿಕ್ಕ ತಪ್ಪ ಅಂತ, ಒಂದು ಚಿಕ್ಕ ಪಾಪ, ಒಂದು ಚಿಕ್ಕ ಕಾರ್ಯ ನಾನು ತಿಳ್ಕೊಂಡೆ. ಅಯ್ಯೋ ಮತ್ತು ವೇದನೆ ಪಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಡುಕನು ನಮ್ಮನ್ನು ಕೆಡಿಸುವುದಕ್ಕಾಗಿ ಕಾಯ್ತಾ ಇದ್ದಾನೆ. ನಮ್ಮ ತೀಮೆ ಕೊಲ್ಲುವುದು,
தேவனுக்கு நமக்கு இருக்கிற ஐக்கியத்திலிருந்து அந்த ஆசீர்வாதத்திலிருந்து விளக்கி காட்டும்படியாக விளக்கும்படியாக பிரயாசம். அதனால ஆண்டவர் முன்னாடி அறிஞ்சு, அப்பா இதாவே தீமையிலிருந்து விடுதலை செய்ய ತಂದೆ, ಇವರನ್ನ ಕೆಡುಕನಿಂದ ತಪ್ಪಿಸಿ ಒಬ್ಬೊಬ್ಬರನ್ನ ಕಾಪಾಡಿ. ನನ್ನ ಮಕ್ಕಳು ನನ್ನ ನಂಬಿ ಬಂದಿದ್ದಾರೆ, ಚೇತನ ಕೆಡಿಸ್ಬೇಕಂತಿದ್ದಾನೆ, ಕೆಡಿಸ್ದಂತೆ ಕಾಯಿ ಪ್ರಾರ್ಥನೆ ಮಾಡ್ತಾರೆ ನಮಗೋಸ್ಕರ. ಹೇಳ್ರಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡುತ್ತೇವೆ, ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಒಬ್ಬರಾದರೂ ಕೆಡುಕನಿಂದ ಸಿಕ್ಕಾಕಿಕೊಳ್ಳದಂತೆ ತಪ್ಪಿಸಿ ಕಾಪಾಡುವುದಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಾವು ಅದೇ ರೀತಿ ಎಚ್ಚರವಾಗಿದ್ದು ಎಚ್ಚರಿಕೆ ವಹಿಸಿ ಹಲ್ಲೆಲೂಯ ಕೆಟ್ಟ ವಿಷಯಗಳಲ್ಲಿ, ಕೇಡಾದ ವಿಷಯಗಳಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳದಂತೆ ಅದನ್ನು ಎದುರಿಸಿ ಓಡಿ ಹೋಗುವಂತೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮದಿಂದ ಕೊಡನೆ ನಿಂತುಕೊಳ್ಳದೆ, ಹಗಲಿರುಳು ನನ್ನ ಧರ್ಮಶಾಸ್ತ್ರದಲ್ಲಿ ಧಾನ್ಯವಾಗಿರುವಂತಹ ಮನುಷ್ಯನು ಎಷ್ಟೋ ಹಲ್ಲೆಲೂಯ. ಅದರಿಂದ ನಾವು ದುಷ್ಟರ ಆಲೋಚನೆಯಂತೆ ನಡೆಯದೆ, ಅವನ ಆಲೋಚನೆ ಕೊಡದ ನಾನು ತಿನ್ನುವಂತೆ, ಅವನ ಆಲೋಚನೆ ಕೊಡದ ಅವನು ಚಿಕ್ಕ ಪಾಪ ಮಾಡದೆ ಅಂತಂದ್ರೆ, ಅದಕ್ಕೆ ದುಷ್ಟರ ಆಲೋಚನೆಯಂತೆ ನಡೆಯುತ್ತೆ. ಪಾಪಾತ್ಮರ ಜೊತೆಗೆ ನಿಂತುಕೊಳ್ಳದೆ, ಹಲ್ಲೆಲೂಯ, ಧರ್ಮದಿಂದ ಕಳೆದ ಹಗಲೇನು ಧರ್ಮಶಾಸ್ತ್ರ ಧ್ಯಾನವಾಗಿದೆ ಮನುಷ್ಯ ಧನ್ಯನೆಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಸಮಯ ಹೋಯ್ತು, ಉಳಿದ ಮುಂದಿನ ವಾರ ದೇವ್ರ ಚಿತ್ರವಾದ್ರೆ ಇನ್ನೇನೇನಕ್ಕೋಸ್ಕರ ನಮಗೆ ಪ್ರಾರ್ಥನೆ ಮಾಡ, ಇನ್ನೇನೇನಿಗೋಸ್ಕರ ನಮ್ಗಾಗಿ ಬೇಡಿದ್ರು ಅನ್ನೋದನ್ನ ಬರುವಾರ ತಿಳಿಸ್ತೇನೆ. ದೇವ್ರ ವಾಕ್ಯವನ್ನು ಆಶ್ರಯಿಸಿ ಎಲ್ಲರೂ ನನ್ನ ಕಾಲ ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಬೇಗ ಪ್ರಾರ್ಥನೆ ಮಾಡಿ. அப்பா, என்னை ஒடுக்குற அப்பா, துன்மார்க்கரும் என்னை சூழ்ந்து கொள்கிற அப்பா, என் பிராண பகத்திற்கும் ஆண்டவரே, மறைவாவுடைய சட்டையின் நிழலிலே அப்பா என்னை காப்பாற்றும் ஆண்டவரே. அப்பா, நான் உலகத்தார் அல்ல ஆண்டவரே. அப்பா, ஆதலால் அவர்கள் உலகத்தார் அல்ல ஆண்டவரே. உலகம் அவர்களை பகைக்கும் என்று ஆண்டவரே பேசின ஒவ்வொரு வார்த்தைக்காரர்களை கண்மணி போல காத்துக்கொள்ள ஆண்டவரே. அப்பா,